ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಓಕೆ. ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದು ಓಟ್ ಮೀಲ್ ವಿತ್ ನನ್ನ ರೆಗ್ಯುಲರ್ ಸ್ಪ್ರೌಟ್ಸ್. ಓಕೆ, ಇವತ್ತು ನಾನೊಂದು ಹೇಳ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದರೆ, ನಿನ್ನೆ ನಾನೊಂದು ಕ್ಯಾರೆಟ್ ಫ್ರೈನ ಪೋಸ್ಟ್ ಮಾಡಿದಾಗ ನನಗೊಬ್ಬರು ಕಮೆಂಟ್ ಮಾಡಿದರು ಏನಂತ ಹೇಳ್ಬಿಟ್ಟು, ವಿಡಿಯೋ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಜಾಸ್ತಿ ಇನ್ನೂ ಅಪ್ಲೋಡೇ ಮಾಡಿಲ್ಲ. ನಾನು ಅಪ್ಲೋಡ್ ಮಾಡಿದ್ದು ಓನ್ಲಿ 2 ವಿಡಿಯೋಗಳು. ಅದು ಒಂದೇನು ಅಂದರೆ ಫ್ಲಾಕ್ಸ್ ಸೀಡ್ ಮಜ್ಜಿಗೆ, ಇನ್ನೊಂದು ಬಂದ್ಬಿಟ್ಟು ರಾಗಿ ಗಂಜಿದು. ನಾ ಅದೆರಡೇ ವಿಡಿಯೋಕ್ಕೇನೆ ಅವರು ಆ ಥರ ಬಳಸ್ಬಿಟ್ಟು ನನಗೆ ಕಮೆಂಟ್ ಮಾಡಿರೋದು ನಂಗೆ ತುಂಬ ಖುಷಿ ಆಯಿತು. ನನಗೆ ತುಂಬ ಜನ ನೋಡಬೇಕು, ತುಂಬ ಜನ ಬಳಸಬೇಕು, ಅದರಿಂದ ನೋಡಿದ್ರೆ ಬಳಸ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಅದು ಒಬ್ಬರು ಬಳಸ್ಕೊಂಡ್ಬಿಟ್ಟು ನನಗೆ ಇದರಿಂದ ಪ್ರಯೋಜನ ಆಗಿದೆ ಅಂದರೆ ನಂಗೆ ಅದು ತುಂಬ ಖುಷಿ ಕೊಡುತ್ತೆ. ಒಬ್ಬ ಪರ್ಸನ್ನು ಇನ್ನೊಬ್ಬರಿಗೆ ಒಂದು ಒಳ್ಳೇದಾಗುತ್ತೆ ಅಂತ ಮಾಡಿದಾಗ ಅದ್ರ ರಿಸಲ್ಟ್ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಸೊ ನಾನು ನೈಟ್ ಅದನ್ನ ನೋಡಿರಲಿಲ್ಲ. ಬೆಳಗ್ಗೆ ಎದ್ದಾಗ ಆ ಕಮೆಂಟ್ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಹಾಗೆಯೇ ಅವ್ರ ಮಗುಗೇನೋ ಜಂತು ಹುಳ ಆಗ್ತಾ ಇದೆಯಂತೆ ಹೊಟ್ಟೆಯಲ್ಲಿ. ಸೊ ಸ್ಟಮಕ್ ವರ್ಮ್ಸ್ ಏನಂದರೆ ಚಿಕ್ಕ ಏಜಲ್ಲಿ ತುಂಬ ಜನಕ್ಕೆ ಜಾಸ್ತಿ ಇರುತ್ತೆ. ಅದು ರೀಸನ್ ಯಾವುದೇ ಆಗಿರ್ಬೋದು, ಫುಡ್ಡಿಂದ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಚಿಕ್ಕ ಮಕ್ಕಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ದೊಡ್ಡವ್ರಿಗಿಂತ. ಸೊ ಅವಾಗ ಏನು ಮಾಡಬೇಕು, ಅದಕ್ಕೆ ಪರಿಹಾರ ಹೇಳಿ. ನಾನು ತುಂಬ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಮಾಡ್ತಾನೆ ಇದ್ದೀನಿ, ಸ್ಟಿಲ್ ಅದು ಕಡಿಮೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಆ್ಯಸ್ ಎ ಮದರ್ ನೋಡಿ, ನನಗೆ ಯಾರು ಹೇಳಿದ್ರು ಕೂಡ ನಾವು ಕೇಳ್ತೀವಿ. ಯಾಕೆಂದರೆ ಮೆಡಿಸಿನ್ ಹಾಕಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಊಟ ಮಾಡಲ್ಲ, ಹಾಗೆ ಹೀಗೆ ಅಂತ. ಯಾಕೆಂದರೆ ನಾನು ಫೇಸ್ ಮಾಡಿದ್ದೀನಿ, ಆ ಸ್ಟೇಜಿಂದ ಹೊರಗಡೆ ಬಂದಿದ್ದೀನಿ. ನನ್ನ ಮಗಳು ಫುಡ್ಡೇ ತಿಂತಾ ಇರಲಿಲ್ಲ. ಅಂದರೆ ಅವಳಿಗೆ ಜಂತು ಹುಳ ಇರೋದ್ರಿಂದ ತಿಂತಾ ಇಲ್ಲ ಅಂತಲ್ಲ, ಅವಳಿಗೆ ತಿನ್ನೋದಕ್ಕೆ ಲೇಸಿನೆಸ್ಸು ಏನೋ ಅವಳಿಗೆ. ಅಂದರೆ ಚಿಕ್ಕವಳಿರುವಾಗ ಅವಳಿಗೆ ಬ್ರೆಸ್ಟ್ ಮಿಲ್ಕೇನೆ ಬೇಕು ಅನ್ನಿಸ್ತಾ ಇತ್ತು. ಬೇರೆದು ತಿನ್ನಬೇಕು ಅನಿಸ್ತಿರ್ಲಿಲ್ಲ. ಯಾಕೆಂದರೆ ಅವಳಿಗೆ ಅಗಿಬೇಕು, ತಿನ್ನಬೇಕು ಅಂದರೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ನಾನೇನು ಮಾಡ್ತಾಯಿದ್ದೆ ಅಂದರೆ ರಾಗಿ ಗಂಜಿ ಮಾತ್ರ ಕೊಡೋದು, ಇಲ್ಲಾಂದರೆ ಮಾಲ್ಟ್ ಮಾಡಿಕೊಡೋದು, ಆ ಥರ ಕೆಲವೊಂದು ಈಸಿಯಾಗಿ ಏನು ನುಂಗೋಕ್ಕಾಗುತ್ತೋ ಆ ಥರ ಮಾಡಿ ಕೊಡ್ತಾಯಿದ್ದೆ. ಸೊ ನೀವು ಕೂಡ ಯಾಕೆ ತಿಂತಾ ಇಲ್ಲ ಏನು ಅಂತೇಳಿ ನೋಡಿಬಿಟ್ಟು, ಅವರು ನುಂಗೋದಕ್ಕೆ ಇಷ್ಟ ಇಲ್ಲದೆ ತಿಂತಾ ಇಲ್ವಾ, ಇಲ್ಲ ಏನಾದ್ರು ಜಂತು ಹುಳ ಇರೋದ್ರಿಂದ ತಿಂತಾ ಇಲ್ವಾ ನೋಡಿಬಿಟ್ಟು ಮಕ್ಕಳಿಗೆ ಏನು ಮಾಡಬೇಕು, ಏನು ಪರಿಹಾರ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲಾಂದರೆ ಡಾಕ್ಟ್ರ್ ಹತ್ರ ಹೋಗಿ ನೋಡಿಸಿ ಅವರ ಏನು ಹೇಳ್ತಾರೆ, ಏನು ಸಜೆಷನ್ ಕೊಡ್ತಾರೆ ಕೇಳಿ. ಬಟ್ ಮೆಡಿಸಿನ್ ಅನ್ನೋದು ಪರಿಹಾರ ಅಲ್ಲ ಎಲ್ಲದಕ್ಕೂ. ಮುಂಚೆನೇ ನೀವು ಸ್ಟಾರ್ಟಿಂಗಿಂದನೇ ಏನಾಗ್ತಾ ಇದೆ ಮಗುಗೆ, ಯಾಕೆ ಕುಡಿತಾ ಇಲ್ಲ ಅಂದರೆ ಮುಂಚೆಯಿಂದನೇ ಆಗಿತ್ತಾ, ಇವಾಗ ಸ್ವಲ್ಪ ದಿನದಿಂದ ಫುಡ್ಡು ಸ್ಟಾರ್ಟ್ ಮಾಡಿದ ಮೇಲೆ ಮಾತ್ರ ಹಂಗೆ ಮಾಡ್ತಿರೋದು. ಅಂದರೆ ಪೇರೆಂಟ್ಸ್ ಆದವ್ರು ನೀವು ಜೊತೆಯಲ್ಲಿರೋದ್ರಿಂದ ನಿಮಗೆ ಮಗುಗೆ ಏನಾಗ್ತಾ ಇದೆ, ಏನಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮಗೇನೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನಾನಿವತ್ತು ಪ್ರಕೃತಿ ಅವರು ಕಮೆಂಟ್ ಮಾಡಿರೋದ್ರಿಂದ ಈ ರೆಸಿಪಿ ಮಾಡಾಕ್ತೀನಿ. ಯಾಕೆಂದರೆ ನನ್ನ ಮಕ್ಕಳಿಗೆ ಯೂಸ್ ಮಾಡಿದ್ದೀನಿ, ಅದು ತುಂಬ ಯೂಸ್ಫುಲ್ ಆಗಿದೆ. ಸೊ ನೀವು ಕೂಡ ಯೂಸ್ ಮಾಡಿ ನೋಡಿ, ಯೂಸ್ ಆಗುತ್ತೆ ಅಂತಲೇ ಅನ್ಕೋತೀನಿ. ತುಂಬ ಈಸಿಯಾಗಿರುವಂಥದ್ದು ನಾನು ಹೇಳ್ದಾಗೆ. ಅದರ ಏನಂದರೆ ಕೊತ್ತಂಬರಿ, ಧನಿಯಾ ಅಂತ ಹೇಳ್ತೀವಲ್ಲ, ಆ ಧನಿಯಾ ಮತ್ತು ಲವಂಗದಿಂದ ಮಾಡುವಂಥದ್ದು. ಬೇಕಾಗಿರುವಂಥದ್ದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು. ನಾನಿವತ್ತು ಅದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಖಂಡಿತ ಯೂಸ್ ಮಾಡಿ ನೋಡಿ, 1 ವಾರ ಯೂಸ್ ಮಾಡಿ ಪ್ರತಿದಿನ. ನಿಮಗೆ ಇಂಪ್ರೂವ್ಮೆಂಟ್ ಗೊತ್ತಾಗತ್ತೆ, ಅವರು ತಿಂತಾ ಇದ್ದಾರಾ ಇಲ್ಲ. ಅಂದರೆ ಹಸಿವಾಗಿರುವಾಗ ಯಾವ ಥರ ಬಿಹೇವ್ ಮಾಡ್ತಾರೆ, ಆ ಬಿಹೇವಿಯರ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ತಿನ್ನೋದಕ್ಕೆ ಏನಾದರೂ ನೋಡದೆ ತಿನ್ನಬೇಕು ಅಂತ ಹೋಗಿ ತಗೊಂಡು ತಿನ್ನೋದು, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಖಂಡಿತ ನಾನು ಅದನ್ನು ಇವಾಗ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಆಯಿತು. ನಾನು ಸ್ಪ್ರೌಟ್ಸ್ ತಿನ್ನಬೇಕು. ನಾನು ಬ್ರೇಕ್ಫಾಸ್ಟ್ ತುಂಬ ಆಗಿರೋದ್ರಿಂದ ಹೆವಿ ಆಗೋಗಿದೆ. ಓಟ್ ಮೀಲ್ ಸ್ವಲ್ಪನೇ ತಿಂದಿದ್ದೀನಿ. ಓಕೆ ಫ್ರೆಂಡ್ಸ್, ಹೋಗ್ಬಿಟ್ಟು ರೆಸಿಪಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ನಾನು ಇದನ್ನು ಮತ್ತೆ ತಿಂತೀನಿ. ಈ ಮಕ್ಕಳು ಇರುವಾಗ ಏನಾಗುತ್ತೆ ಅಂದರೆ ತುಂಬ ಪ್ರೆಷರ್ ಆಗ್ಬಿಡ್ತೀವಿ. ಅಂದರೆ ನಮಗೆ ಗೊತ್ತಿರೋದಿಲ್ಲ ಕೆಲವೊಂದು ಥಿಂಗ್ಸ್ ಹೇಗೆ ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಹುಷಾರಾಗ್ತಾರೆ. ಅಂದರೆ ಏನಾದರೂ ಮಾಡಲಿಕ್ಕೂ ಕೂಡ ಭಯ ಆಗ್ತಿರುತ್ತೆ. ಏನಾದರೂ ಬೇರೆದೇನಾದ್ರು ಪ್ರಾಬ್ಲಮ್ ಆದರೆ ಏನಾದರೂ ಅಂತಾರೇನೋ ದೊಡ್ಡವರು ಅಂತ ಹೇಳ್ಬಿಟ್ಟು ಅದೆಲ್ಲ ಇರುತ್ತೆ. ಸೊ ಹಾಗಾಗಿ
ಏನು ಡಿಸಿಷನ್ ತಗೊಳ್ಳೋದು ಕೂಡ ಆ ಸ್ಟೇಜಲ್ಲಿ ಒಂಥರ ಕಷ್ಟ. ಯಾಕೆಂದರೆ ನನಗೆ ಅದು ಅನುಭವ ಆಗಿದೆ. ಆದರೆ ಸೆಕೆಂಡ್ ಬೇಬಿಗೆ ಆಗಿರೋದಿಲ್ಲ. ಯಾಕೆಂದರೆ ಗೊತ್ತಿರೋದ್ರಿಂದ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತೇಳ್ಬಿಟ್ಟು. ಸೊ ಈಸಿಯಾಗಿ ಇದನ್ನು ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಬೇಕಾಗಿರೋದು ನಮಗೆ ಓನ್ಲಿ ವಾಟರು, ಧನಿಯಾ ಮತ್ತು ಒಂದು ಚಿಕ್ಕ ಪಾತ್ರೆ. ತೋರಿಸ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಬೇಕಾಗಿರುವಂಥದ್ದು ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ಳಿ. ಚಿಕ್ಕ ಪಾತ್ರೆಯಲ್ಲಿ ಒಂದು ಗ್ಲಾಸು ವಾಟರ್ ತಗೊಳ್ಳೋಣ. ನಾನಿಲ್ಲೊಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. ನಾನಿವತ್ತು ಇಬ್ಬರಿಗೆ ಮಾಡ್ತೀನಿ. ನಾನು ಆ್ಯಕ್ಚುಲಿ ಕೊಟ್ಬಿಟ್ಟು ಆಲ್ರೆಡಿ ಮೋರ್ ದೆನ್ 3 ಮಂತ್ಸ್ ಆಯಿತು. ಸೊ ಅವರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕುಡಿಯೋದಕ್ಕೂ ಕೂಡ ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಇದರಲ್ಲಿ ಹೆಚ್ಚಾಗಿ ಏನು ಆ ಥರ ಕಹಿ ಇರುವಂಥದ್ದು ಏನೂ ಇರೋದಿಲ್ಲ. ಬೇಕಾಗಿರುವಂಥದ್ದು 2 ಪದಾರ್ಥ, 2ರಿಂದ 3. ನೋಡಿ, ಧನಿಯಾ, ಆಮೇಲೆ ಲವಂಗ. ತೋರಿಸ್ತೀನಿ ಎಷ್ಟು ಹಾಕ್ಬೇಕು ಅಂತೇಳಿ. 2 ಚಮಚ ಧನಿಯಾ ಸಾಕಾಗುತ್ತೆ ಚಿಕ್ಕದ್ರಲ್ಲಿ. ಸ್ವಲ್ಪ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ, ಆವಾಗ ಹಾಕ್ಕೊಳ್ಳೋಣ. ಬೇಗನೆ ಬಿಸಿ ಆಗುತ್ತೆ. ಯಾಕೆಂದರೆ ನಾವು ತುಂಬ ಸ್ವಲ್ಪನೇ ಹಾಕ್ಕೊಂಡಿರೋದ್ರಿಂದ ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ. ನೋಡಿ, ಬಿಸಿಯಾಗಿದೆ ಆಲ್ರೆಡಿ. ಇವಾಗ ಈ ಸಮಯದಲ್ಲಿ ನಾವು 1-2 ಚಮಚ ಧನಿಯಾ ಹಾಕ್ಕೊಳ್ಳೋಣ. ನೋಡಿ, ನಾನು ಇದರಲ್ಲಿ ಚಿಕ್ಕ ಚಮಚದಲ್ಲಿ ತಗೊಳ್ತಾ ಇದ್ದೀನಿ. 1, 2. ದೊಡ್ಡದಾದರೆ 2 ಚಮಚ ಸಾಕು. ಇದು ತುಂಬ ಚಿಕ್ಕ ಚಮಚ, ಸೊ ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 6ರಿಂದ 7 ಲವಂಗ. ನೋಡಿ, ಲವಂಗ ಇಷ್ಟರ ಕಾಣಿಸ್ತಾ ಇದೆಯಾ? ನಾನು 7 ಲವಂಗ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದಿತಾ ಇದೆ. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಒಳಗಡೆ ಇರೋದೆಲ್ಲ, ಅಂದರೆ ಕೊತ್ತಂಬರಿಯಲ್ಲಿರುವಂತಹ ಸಾರ ಬರಬೇಕಲ್ಲ, ನೀರಲ್ಲಿ ಬಿಟ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಚೆನ್ನಾಗಿ ಕುದಿಸ್ಬೇಕು. ಅಟ್ಲೀಸ್ಟ್ ಒಂದು 5ರಿಂದ 10 ನಿಮಿಷ ಕುದಿಸೋದ್ರಿಂದ ಅದು ಚೆನ್ನಾಗಿ ಇದಾಗುತ್ತೆ. ನೋಡಿ, ಸ್ಲೋ ಎಲ್ಲ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು. ಅದರ ಸಾರ ಎಲ್ಲ ಅದ್ರ ಮೇಲೆ ಬಿಟ್ಕೊಂಡಾದ್ಮೇಲೆ ಮಕ್ಕಳಿಗೆ ಏನಾದರೂ ಆದಾಗ ತಾಯಂದ್ರಿಗೆ ತುಂಬ ಪ್ರೆಷರ್ ಇರುತ್ತೆ. ಅಯ್ಯೋ ಏನಾಗಿದೆಯೋ, ಏನು ತಿಂತಾ ಇಲ್ಲ, ಅದು ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಎಲ್ರಿಗೂ ಆಗುವಂಥ ಒಂದು ಇದು. ಯಾಕೆಂದರೆ ನಾನು ಅವ್ರ ಮೆಸೇಜ್ ನೋಡಿ ಅನ್ನಿಸ್ತು, ಪ್ಲೀಸ್ ದಯಮಾಡಿ ಅದು ಹಾಕಿ ಏನಾದರೂ ಒಂದು ರೆಸಿಪಿ ಅಂತ ಹೇಳಿದರು. ನನಗೆ ಗೊತ್ತಿರೋದ್ರಿಂದ ಮಾಡ್ತಾಯಿದ್ದೀನಿ. ಇದು ನನ್ನ ಮಕ್ಕಳಿಗೆ ಚಿಕ್ಕವ್ರು ಇರುವಾಗಿಂದ, ಅವರು 1 ಇಯರ್ ಇರುವಾಗಿಂದ ಕೂಡ ಬಳಸ್ತಾ ಇದ್ದೀನಿ. ಇದನ್ನು ನಾನು ಎವ್ರಿ 3 ಮಂತ್ಸ್ ಇಲ್ಲಾಂದರೆ 6 ಮಂತಿಗೆ ಒಂದ್ಸರಿ ಕೊಡ್ತಾ ಇರ್ತೀನಿ. ಜಂತು ಇದ್ರೂ ಇಲ್ಲದೇ ಇದ್ರೂ ಕೊಡೋದ್ರಿಂದ ಏನು ತೊಂದರೆ ಇಲ್ಲ. ಎವ್ರಿ 3 ಮಂತ್ಸ್ಗೆ ಒಂದ್ಸರಿ ಇಲ್ಲಾಂದರೆ 6 ಮಂತ್ಗೆ ಒಂದ್ಸರಿ ಕೊಡ್ತಾ ಇರಿ. 1 ವೀಕ್ ಅಟ್ಲೀಸ್ಟು. ಮಾರ್ನಿಂಗ್ ಎದ್ದ ತಕ್ಷಣ 2 ಸ್ಪೂನ್ ಕೊಟ್ಟರೆ ಸಾಕು, ಖಾಲಿ ಹೊಟ್ಟೆಯಲ್ಲಿ. ಕೆಲವೊಂದ್ಸರಿ ನಾನು ತುಳಸಿ ಕಷಾಯ ಮಾಡ್ತೀನಿ, ಇಲ್ಲಾಂದರೆ ಲೆಮನ್ ಗ್ರಾಸ್ ಕಷಾಯ ಮಾಡ್ತೀನಿ. ಲೆಮನ್ ಗ್ರಾಸ್ ನನ್ನ ಮಕ್ಕಳಿಗೆ ಕೊಡೋದಿಲ್ಲ, ತುಂಬ ಕಡಿಮೆ. ನನ್ನ ಚಿಕ್ಕ ಮಗಳಿಗೆ ಇಷ್ಟ ಆಗುತ್ತೆ, ಬಟ್ ನಾನು ಸ್ವಲ್ಪನೇ ಮಿಕ್ಸ್ ಮಾಡಿ ಕೊಡ್ತೀನಿ. ಹೆಚ್ಚಾಗಿ ತುಳಸಿ ಮತ್ತು ಜಿಂಜರ್ ಹಾಕ್ಬಿಟ್ಟು ಅದ್ರ ಕಷಾಯ ಕೊಡ್ತಾ ಇರ್ತೀನಿ. ಅದನ್ನು ಇಷ್ಟಪಟ್ಟು ಕುಡಿತಾರೆ. ಕೆಲವೊಬ್ರು ಹೇಳ್ತಾರೆ, ಅಯ್ಯೋ ಅದು ಟೇಸ್ಟ್ ಚೆನ್ನಾಗಿರಲ್ಲ, ಕುಡಿಯಲ್ಲ ಮಕ್ಕಳು ಅಂತ ಹೇಳ್ಬಿಟ್ಟು. ನೀವು ಹೇಗೆ ಮಕ್ಕಳಿಗೆ ಅಭ್ಯಾಸ ಮಾಡ್ತೀರೋ ಹಾಗೆ ಅವರಿಗೆ ರುಚಿಗಳು ಗೊತ್ತಾಗ್ತದೆ. ಸೊ ಚಿಕ್ಕಂದಿಂದನೇ ಅವ್ರು ಯಾವಾಗ ಚಿಕ್ಕವ್ರು ಇರ್ತಾರೋ ಅವಾಗಿಂದನೇ ಆ ಟೇಸ್ಟನ್ನ ಇಂಟ್ರೊಡ್ಯೂಸ್ ಮಾಡಿ ಅವರಿಗೆ ಕೊಡ್ತಾ ಇರಿ. ಅದು ಇಷ್ಟ ಆಗುತ್ತೆ. ಏನಕ್ಕೆ ಇಷ್ಟ ಆಗಲ್ಲ ಅಂದರೆ, ಮುಂಚೆ ಎಲ್ಲ ಒಳ್ಳೊಳ್ಳೆ ಸ್ವೀಟ್ ಆಗಿರೋದು ಕೊಟ್ಬಿಟ್ಟು ಕಹಿ ಆಗಿರೋದು ಕೊಟ್ಟರೆ ಏನಾಗುತ್ತೆ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಸ್ಟಾರ್ಟಿಂಗಿಂದನೇ ಇದನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ಒಂದು ಟೇಸ್ಟು ಅಂತ ಹೇಳ್ಬಿಟ್ಟು ಅವರಿಗೇನೆ ಅವ್ರು ಅರ್ಥ ಮಾಡಿಕೊಂಡು ಅವ್ರಿಗೆ ಇದು ಇಷ್ಟ ಆಗಲ್ಲ ಅಂತೇನು ಅನಿಸೋದಿಲ್ಲ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಇಬ್ರು ಹಾಗಲಕಾಯಿ ಫ್ರೈನ ತುಂಬ ಚೆನ್ನಾಗಿ ತಿಂತಾರೆ. ಹಾಗಲಕಾಯಿ ಫ್ರೈ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನೇ ಆಗಿರ್ಬೋದು.
ಹಾಗಲಕಾಯಿ ಮೇಲೆ ಮಾಡಿರೋದು ಅವರಿಗೆ ಏನಾದರೂ ಕೂಡ ತುಂಬ ಇಷ್ಟ. ಆದರೆ ನನ್ನ ಹಸ್ಬೆಂಡಿಗೆ ಇಷ್ಟ ಇರೋದಿಲ್ಲ. ಅದೇ ರೀತಿ ನನ್ನ ಮಕ್ಕಳಿಗೆ ತಿನ್ನದೇ ಇರಬಾರ್ದು, ಅವರು ತಿನ್ನಬೇಕು, ಈ ಥರನೇ ಆದರೆ ಹೇಗೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ, ಚಿಕ್ಕವರು ಇರುವಾಗ ಕಟ್ ಮಾಡುವಾಗ ಪಕ್ಕದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಹೀಗೆ ತಿನ್ನಬೇಕು, ಇದನ್ನು ಒಳ್ಳೆಯದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ. ಅಂದರೆ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು. ಎಲ್ಲರೂ ಅನ್ಕೋತಾರೆ ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಏನು ಗೊತ್ತಾಗುತ್ತೆ ಇವಾಗ ಹೇಳಿದ್ರೆ ಅನ್ಕೋತಾರೆ. ಇಲ್ಲ, ಹೇಳ್ತಾ ಇರಿ, ನೀವೇನು ಮಾಡ್ತೀರಾ, ಏನು ಕೊಡ್ತೀರಾ, ಅದ್ರ ಪ್ರಯೋಜನ ಏನು, ಅದನ್ನೆಲ್ಲ ಹೇಳ್ತಾ ಇರಿ. ಅವರುಗಳು ಕೂಡ ಅರ್ಥ ಮಾಡ್ಕೋತಾರೆ. ಇವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ, ಅಂದರೆ ಚಿಕ್ಕ ಮಗು ಇರುವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನಾವು ಹೇಳಿರುವಂಥದ್ದು ಅವ್ರ ಮೈಂಡಲ್ಲಿ ಇರುತ್ತೆ. ಮತ್ತೆ ನಾವು ರಿಪೀಟ್ ಮಾಡಿದಾಗ ಓಕೆ, ಇದು ಕೂಡ ನಮ್ಮ ಆರೋಗ್ಯಕ್ಕೆ, ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದು ಅಂಶ, ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ತಾರೆ. ಇದು ನೋಡಿ, ಬಿಟ್ಟು ಸ್ವಲ್ಪನೇ ಆಗ್ತಾ ಇದೆ. ಅದ್ರ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಅನ್ಕೋತಾರೆ ಅಯ್ಯೋ ಚೆನ್ನಾಗಿರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಅದ್ರ ಸ್ಮೆಲ್ ತುಂಬ ಇಷ್ಟ. ಧನಿಯಾ ಬೇಯ್ತಾ ಇರುತ್ತಲ್ವ, ಕುದೀತಾ ಇರುತ್ತೆ, ಅದರ ಸ್ಮೆಲ್ಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದರ ಸುವಾಸನೆ. ಸಾಕು ಇಷ್ಟು. ಇದನ್ನೇನು ಮಾಡ್ಕೋಬೇಕಂದ್ರೆ ಇವಾಗ ಇದರಲ್ಲೇ ಒಂದು ಕಪ್ಪಲ್ಲಿ ನಾವು ಸೋಸ್ಕೊಳ್ಳೋಣ. ನಾನೇನು ವಾಟರ್ ಹಾಕಿದ್ನಲ್ವ ಅದೇ ಕಪ್ಪಲ್ಲಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಕುದ್ಬಿಟ್ಟು ಇಷ್ಟ ಆಗಿದೆ. ಸ್ವಲ್ಪ ಸಮಯ ಸಾಕು, ಇದೇನು ಜಾಸ್ತಿ ಕೂಡ ಆಗೋದಿಲ್ಲ. ಇದನ್ನು ಆರೋದಕ್ಕೆ ಬಿಡಿ. ಆರಿದಾದ ನಂತರ ಸ್ವಲ್ಪ ಕಲ್ಲು ಸಕ್ಕರೆ ಏನಾದ್ರೂ ಹಾಕ್ಬಿಟ್ಟು ಕೊಡ್ಬೋದು. ಕಲ್ಲು ಸಕ್ಕರೆ ಹಾಕ್ಬೋದು, ಇಲ್ಲಾಂದರೆ ಜೇನುತುಪ್ಪ ಹಾಕ್ಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಜೇನುತುಪ್ಪ ಅಂದರೆ ಜೇನುತುಪ್ಪ ಹಾಕಿ, ಕಲ್ಲು ಸಕ್ಕರೆ ಅಂದರೆ ಕಲ್ಲು ಸಕ್ಕರೆ ಹಾಕಿ. ನನ್ನ ಮಕ್ಕಳಿಗೆ ಹಾಗೇ ಕೊಡ್ತೀನಿ, ಅವ್ರು ಕುಡಿತಾರೆ. ಯಾಕೆಂದರೆ ಅವರಿಗೆ ಕಷಾಯ, ತುಳಸಿ ಕಷಾಯ ಅದೆಲ್ಲ ಮಾಡಿಕೊಟ್ಟು ಅಭ್ಯಾಸ ಆಗಿದೆ. ಅವ್ರಿಗೆ ಏನೂ ಇದರಲ್ಲಿ ಮಿಕ್ಸ್ ಮಾಡಲ್ಲ. ಕೆಲವೊಬ್ರು ಮಕ್ಕಳಿಗೆ ಇಷ್ಟ ಆಗಲ್ಲ ಟೇಸ್ಟು ಅನ್ನೋರು ಕಲ್ಲು ಸಕ್ಕರೆನ ಯೂಸ್ ಮಾಡಿ, ಸ್ವಲ್ಪ ಸ್ವೀಟಾಗಿರುತ್ತೆ. ಇಲ್ಲಾಂದರೆ ಜೇನುತುಪ್ಪನೂ ಯೂಸ್ ಮಾಡಿ. ತುಂಬ ಬಿಸಿ ಇರುವಾಗ ಜೇನುತುಪ್ಪ ಕಲಿಸ್ಬಿಡಿ, ಇದ್ರಲ್ಲಿ ಮಿಕ್ಸ್ ಮಾಡಿಬಿಡಿ. ಸ್ವಲ್ಪ ಗುಗ್ರು ಬೆಚ್ಚಗಾದ್ಮೇಲೆ ಹಾಕ್ಬಿಟ್ಟು ಕಲಸಿ ಜಸ್ಟ್ 2 ಸ್ಪೂನು, ನಾನು ಇವಾಗ ತೋರಿಸಿದ್ನಲ್ವ ಈ ಸ್ಪೂನಲ್ಲಿ 2 ಸ್ಪೂನ್ ಕೊಡಿ, ಸಾಕಾಗುತ್ತೆ. ನಿಮ್ಮೆದ್ರಿಗೇನೆ ನಾನು ನನ್ನ ಮಕ್ಕಳಿಗೆ ಇದನ್ನು ಕೊಡ್ತೀನಿ, ನೋಡಿ ಕುಡಿತಾರೆ. ಯಾವುದೇ ರೀತಿ ರಿಯಾಕ್ಷನ್ ಇರೋದಿಲ್ಲ, ಸುಮ್ಮನೆ ಕುಡಿತಾರೆ, ವಾಟರ್ ಕುಡಿಯೋ ಥರ. ಹಾಗೆಯೇ ಫ್ರೆಂಡ್ಸ್, ಒಂದು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಇನ್ನೊಂದು ರೆಸಿಪಿ ಹೇಳ್ತೀನಿ ನೋಡಿ. ಇದು ಏನು ಹೇಳ್ತಾರೆ ಅಂದರೆ ಕುಂಬಳಕಾಯಿ ಬೀಜ. ಕುಂಬಳಕಾಯಿ ಅಂದರೆ ಪರಂಗಿ ಅಂತೀವಲ್ವ, ಪಂಪ್ಕಿನ್ ಸೀಡ್ಸ್, ಪರಂಗಿ ಬೀಜ ಮತ್ತು ಅಜ್ವೈನ್ ಇರುತ್ತಲ್ವ, ಅದು ಎರಡನ್ನೂ ಕೂಡ ಅಗದ್ಬಿಟ್ಟು ತಿನ್ನಬೇಕು. ನೋಡಿ, ಅಜ್ವೈನ್ ಅಂದರೆ ಇದೇನೆ, ಓಂ ಕಾಳು ಏನೋ ಹೇಳ್ತಾರೆ, ಅಜ್ವೈನ್ ಅಂತ ಹೇಳ್ತೀನಿ ನಾನು. ಈ ಥರ ಇರ್ತವೆ, ಚೆನ್ನಾಗಿರುತ್ತೆ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಇದೆರಡನ್ನೂ ಕೂಡ, ಇದೊಂದು 1/2 ಸ್ಪೂನು, ಇವೊಂದು 2 ಸ್ಪೂನ್, ಎರಡನ್ನೂ ಮಿಕ್ಸ್ ಮಾಡಿ ಅಗದ್ಬಿಟ್ಟು ತಿನ್ನೋಕೆ ಹೇಳಿ ಎವ್ರಿ ಡೇ. ಇದರಿಂದ ಕೂಡ ಜಂತುಗಳು ಕಡಿಮೆ ಆಗ್ತಾ ಬರುತ್ತೆ. ಬಟ್ ಇದು ಮಾತ್ರ ಮಕ್ಕಳಿಗೆ ಮಾತ್ರ ತುಂಬ ಯೂಸ್ಫುಲ್ ಫ್ರೆಂಡ್ಸ್. ಯಾಕೆಂದರೆ ಅಜ್ವೈನ್ ಅದನ್ನು ತಿನ್ನಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ, ಅದರ ಟೇಸ್ಟ್ ಖಾರ ಇರೋದ್ರಿಂದ. ಸೊ ಇದನ್ನು ಮಾಡಿ ಕೊಡಿ, ಖಂಡಿತ ಯೂಸ್ ಆಗುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಅಂದರೆ ಇದರಿಂದ ಎಲ್ರಿಗೂ ಪ್ರಯೋಜನ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಲ್ಲೂ ಯಾರಿಗಾದ್ರೂ ತೊಂದರೆ ಇದ್ದರೆ, ಜಂತುಹುಳ ಪ್ರಾಬ್ಲಮ್ದು ಏನಾದರೂ ತೊಂದರೆ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಳಸಿ ನೋಡಲಿ ಹೇಗೆ ಇದಾಯಿತು ಅಂತ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ದಿನನಿತ್ಯ ಬಳಸುವಂಥ ಒಂದು ಇದು ಪದಾರ್ಥಗಳಿವು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಪ್ರಯೋಜನ ಮಾತ್ರ ಆಗೇ ಆಗುತ್ತೆ. ಯಾಕೆಂದರೆ ನಾನು ನನ್ನ ಮಕ್ಕಳಿಗೆ ಕೊಟ್ಟಿರೋದ್ರಿಂದ, ಅನುಭವದಿಂದ, ನಾನು ಏನೇ ಮಾಡಿರಲಿ ಅದೆಲ್ಲ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಏನು ಕೊಡ್ತಾ ಇದ್ದೀನಿ ಅದನ್ನು ಮಾತ್ರ ಹೇಳ್ತೀನಿ. ಎಲ್ಲೋ ನೋಡಿದೆ, ನಾನು ಇದರಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಪೋಸ್ಟ್ ಮಾಡ್ತಾ ಇಲ್ಲ. ನಾನು ನಿಮ್ಮೆದ್ರಿಗೇ ಇವಾಗ ನನ್ನ ಮಕ್ಳನ್ನ ಕರೆದ್ಬಿಟ್ಟು ಕುಡಿಸಿ ಹೇಳ್ತೀನಿ ಹೇಗಿದೆ ಅಂತೇಳಿ ಕೇಳೋಣ. ನಾನು ಇದರಲ್ಲಿ ಹಾಕಿದ್ದೀನಿ ಇಬ್ಬರಿಗೂ 2 ಸ್ಪೂನು. ನೋಡೋಣ, ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ. ಆರುಹಿ ಕೆಳಗಡೆ ಬನ್ನಿ. ಹಾಯ್ ಆರ್ಯ, ಕಷಾಯ ಮಾಡಿದ್ದೀನಿ, ಅದು ಕಷಾಯ ಓಕೆನಾ? ಕುಡಿ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಹೇಳಿ. ಏನದು ಚೆನ್ನಾಗಿದೆಯಾ? ಕುಡ್ದಾ?
ಓಕೆ ಆರೈತಿಡಿ. ಚೆನ್ನಾಗಿದೆ. ಬಿಟ್ಟರಿರಲ್ಲ. ನೀನು ಕುಡಿತೀಯ ಅಲ್ವಾ ಯಾವಾಗ್ಲೂ 3 ಮಂತ್ಸ್ಗೆ 6 ಮಂತ್ಗೆ, ಅದಕ್ಕೆ ಏನು ಅನಿಸಲ್ಲ. ಯು ವಾಂಟ್ ಲಿಟಲ್ ಮೋರ್? ಚೆನ್ನಾಗಿದೆಯಾ? ಯಾ, ಇದು ವಾಟರ್ ಈ ಥರನೇ ಇರುತ್ತೆ, ಅಷ್ಟೊಂದು ಏನು ಟೇಸ್ಟ್ ಚೇಂಜ್ ಇರಲ್ಲ. ಕಲರ್ ಯಾವ ಥರ ಇತ್ತು ಆರ್ಯ? ಆರೆಂಜ್ ಕಲರ್ ಅಲ್ವಾ? It was a little brown and a little light brown. ಬ್ರೌನ್ ಅಲ್ಲ, ಅದು ಲಿಟಲ್ ಯೆಲ್ಲೋ ಕಲರ್, ಅದು ಲೈಟ್ ಯೆಲ್ಲೋ ಅಲ್ವಾ ಆರ್ಯ? But orange and yellow light color. ಹೌದಾ, ನನಗೆ ಅದು ಲೈಟ್ ಯೆಲ್ಲೋ ಅನ್ಕೊಂಡೆ. I want more. I want more. ಸ್ವಲ್ಪ ಕೊಡ್ತೀನಿ. ಇನ್ನ ಬೇಕಾ? ಫ್ರೆಂಡ್ಸ್ ಅವ್ರು ಇನ್ನ ಕೇಳ್ತಾ ಇದ್ದಾರೆ, ಸೊ ಇನ್ನೂ ಸ್ವಲ್ಪ ಹಾಕ್ಕೊಡೋಣ. ಇದಕ್ಕೆ ನಾನು ಕಲ್ ಸಕ್ಕರೆ ಆ ಥರದ್ದು ಏನೂ ಹಾಕಿಲ್ಲ ನೋಡಿ. ಅವ್ರು ಆರಾಮಾಗಿ ಕುದ್ಬಿಟ್ಟು ಇನ್ನೂ ಸ್ವಲ್ಪ ಬೇಕು ಅಂದರೆ, ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲದೆ ಇರೋದ್ರಿಂದ ಸೊ ಕೊಡಿ, ಏನೂ ಆಗೋದಿಲ್ಲ. ಕುಡಿ. Now it's a little dark. Little dark? Like coffee. And the smell tastes. And the smell is and the smell is different. Is it? ಅದು ಸೇಮ್ ಒನ್. ಅದು ಸ್ವಲ್ಪ ವಾರ್ಮ್ ಇತ್ತು, ಇದು ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ. Smell it. It's good smell, right? Yeah. It's a coriander smell. You finished? Good job. It was so good. So good. ಯಾರಾದ್ರೂ ಕಷಾಯಗಳು ಸೋ ಗುಡ್ ಅಂತ ಹೇಳ್ತಾರೆ ಅಂದ್ರೆ ನೀವುಗಳೇ. Even it was a different taste. Yes, it's different taste. Okay, here you go. ಇದೇನಕ್ಕೆ ಗೊತ್ತಾ ಆರ್ಯ? ನಿಂಗೆ ಗೊತ್ತಾ ಏನಕ್ಕೆ ಅಂತ? ಅಕ್ಕಂಗೆ ಗೊತ್ತು, ಇದು ಸ್ಟಮಕ್ ವಾಮ್ಗೆ ಅಂತ. ನಿಂಗೆ ಗೊತ್ತಾ? ಕಷಾಯನೇ, ಬಟ್ ಯಾವ್ದಕ್ಕೆ ಕೊಡ್ತಾರೆ ಇದನ್ನ ಕಷಾಯ ಅಮ್ಮ? Forgot. You forgot? Oh no. It's stomach worm. ನೋಡ ಅಕ್ಕ ಹೇಳ್ತದೆ ಏನಕ್ಕೆ ಆರ್ಯ? Stomach worm. Stomach worm. ಏನಕ್ಕೆ? ಏನಕ್ಕೆ ಆರ್ಯ? Yeah, stomach worm. ಕಾಲ್ ಕೆಳಗಡೆ ಇಟ್ಕೊಳ್ಬೇಕು, ಹಂಗೆ ಮಾಡಬಾರ್ದು. ಏನಕ್ಕೆ ಕೊಡೋದು? ಏನು ಕುಡ್ದಿದ್ದು ಇದು? ಇನ್ನೊಂದು ತುಳಸಿ ಕಷಾಯ ಕುಡಿತಾ ಇದ್ದೆ ಅಲ್ವಾ ಮಾರ್ನಿಂಗ್ ಟೈಮು, ಅದಿಷ್ಟನಾ ಇದಿಷ್ಟನಾ ನಿಂಗೆ? ಇದಿಷ್ಟನಾ? ಇದು ತುಳಸಿ ಕಷಾಯ? Yes, both was good. Both is good. What about lemongrass kashaya? It sure is a little soury. Little soury because I add more lemon juice. That's why it's a little soury. Alva? But ನನಗೆ still ಇಷ್ಟ ಆಗುತ್ತೆ ಅಲ್ವಾ? But there's also lemon kashaya. ಲೆಮನ್ ಗ್ರಾಸ್ ಅಮ್ಮ, ಲೆಮನ್ ಗ್ರಾಸ್ ತಗೊಂಡು ಮಾಡ್ತಾ ಇದ್ನಲ್ಲ ಅದು. What's lemongrass? ಅದು ಇದು ಗ್ರಾಸ್ ತರ ಇರುತ್ತಲ್ಲ ಅದು. ನೀನ್ ನೋಡಿದ್ಯಾ ಮರ್ತೋಗಿದ್ಯಾ? ಅದು ಇದು ಒಣಗೋಗಿದೆ ಇವಾಗ. Oh, so you had to put lemon? ಓಕೆ, ಇಷ್ಟ ಆಯ್ತಾ? ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮಕ್ಕಳಿಗೂ ಕೂಡ ಎಷ್ಟು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಮಕ್ಕಳು ಕುಡಿತಾರೆ. ಅದೇನು ಕಹಿಯಾಗಿರೋದಿಲ್ಲ, ಏನಿಲ್ಲ, ಚೆನ್ನಾಗೇನೇ ಇರುತ್ತೆ. ಸೊ ಎಲ್ಲ ಮಕ್ಕಳನ್ನು ಕುಡಿತಾರೆ. ಅಯ್ಯೋ ತುಂಬ ಕಷ್ಟ, ಔಷಧಿ ಕುಡಿಯೋ ಥರ ಕಷ್ಟ ಆಗುತ್ತೇನೋ ಅಂತ ಅನ್ಕೋಬೇಡಿ. ಅಂದರೆ ಎಲ್ಲರೂ ಕಷಾಯ ಅಂದರೆ ಖಾರವಾಗಿರುತ್ತೆ ಹಂಗೆ ಅನ್ಕೋತಾರೆ. ಇದು ಖಾರ ಏನಿರೋದಿಲ್ಲ, ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ, ವಾಟ್ರಿಯಾಗೇನೆ ಇರುತ್ತೆ, ತಿಕ್ಕಾಗೇನಿರೋದಿಲ್ಲ. ಮಕ್ಕಳು ಈಸಿಯಾಗಿ ಕುಡಿತಾರೆ. ತುಂಬ ಅಂದರೆ ಸ್ಪೂನಲ್ಲಿ ಹಾಕೋದಕ್ಕೆ ಕಷ್ಟ ಅಂದರೆ ನೀವು ಡ್ರಾಪರ್ ಯೂಸ್ ಮಾಡಿಬಿಟ್ಟು ಡ್ರಾಪರಲ್ಲೂ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಇದನ್ನು ನೈಟ್ ಟೈಮಲ್ಲಿ ಮಲಗೋಕ್ಕೆ ಮುಂಚೆ ಕೊಡಿ, ಏಕೆಂದರೆ ಜಂತು ಹುಳುಗೋಸ್ಕರ ಕೊಡೋದ್ರಿಂದ ಜಂತು ಹುಳು ಮಾರ್ನಿಂಗ್ ಬರೋದಕ್ಕೆ ಸಹಾಯ ಆಗುತ್ತೆ. ಇದು ಜಂತು ಹುಳುಗೆ ಅಷ್ಟೇ ಅಲ್ಲದೆ ಡೈಜೆಷನ್ಗೂ ಕೂಡ ತುಂಬ ಪ್ರಯೋಜನ ಇದೆ. ಸೊ ಒಂದು ವಾರ ಅಲ್ಲ ಅಂದರೆ 2 ವಾರನೂ ಕೊಡಿ, ಏನು ತೊಂದರೆ ಇಲ್ಲ. ನಾನು ಒಂದೊಂದ್ಸರಿ 2 ವಾರ 3 ವಾರ ಕೂಡ ಕೊಟ್ಟಿದ್ದೀನಿ. ಅದು ಜಸ್ಟ್ 2 ಸ್ಪೂನ್ ಅಷ್ಟೇ. ಅದು ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಧನಿಯಾ ಕೂಡ ಯೂಸ್ ಮಾಡಿಬಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಜಂತು ಹುಳುವಿಂದ ಸಫರ್ ಆಗ್ತಿದ್ದಾರೆ, ತುಂಬ ಕಡಿಮೆ ಆಗ್ತಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ಐ ಥಿಂಕ್ ಇದು ಪ್ರಕೃತಿಯವರಿಗೆ ನಾನು ಮಾಡಿರುವಂಥ ಒಂದು ವಿಡಿಯೋ. ಪ್ರಕೃತಿಯವರೇ ಪರ್ಸ್ನಲಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವು ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಹೇಳಿ. ಇದನ್ನು ಯಾವುದು ಮೆಡಿಸಿನ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡಿ, ಕಡಿಮೆ ಆಗುತ್ತೆ.
1 ವಾರ ಯೂಸ್ ಮಾಡಿ. 1 ವಾರ ಯೂಸ್ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಮಗು ಏನೋ ಒಂದು ಏನು ಹಸಿವಾದಾಗ ಯಾವ ರೀತಿ ಅವರ ಇದಿರುತ್ತೆ, ನಡವಳಿಕೆ ಇರುತ್ತೆ ಅದೆಲ್ಲ ದೇ ವಿಲ್ ಕಮ್ ಬ್ಯಾಕ್. ಸೊ ಇವಾಗ ತಿಂತಾ ಇಲ್ಲ ಅನ್ನೋದು ಆ ಥರ ಏನು ಪ್ರಾಬ್ಲಮ್ ಇರೋದಿರ. ಇದನ್ನ 1 ವೀಕ್ ಕೊಟ್ಟಾದ ನಂತರನೇ ನಿಮಗೆ ಆ ರಿಸಲ್ಟ್ ನೋಡೋಕೆ ಸ್ಟಾರ್ಟ್ ಆಗುತ್ತೆ. 1 ವಾರ 1 ವಾರ ಇಲ್ಲ ಅಂದ್ರೆ 2 ವಾರ ಕೊಡಿ, ತಪ್ಪೇನಿಲ್ಲ. ಏನು ತೊಂದರೆ ಆಗೋದಿಲ್ಲ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಭಯ ಪಡುವಂಥದ್ದು ಏನೂ ಇರೋದಿಲ್ಲ. ಮೆಡಿಸಿನ್ ಆದ್ರೆ ಇಷ್ಟೇ ದಿನ ಕೊಡಬೇಕು, ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಆ ಆರ್ಗನ್‌ಗೆ ಪ್ರಾಬ್ಲಮ್ ಆಗುತ್ತೆ, ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಕಂಡೀಷನ್ಸ್ ಇರುತ್ತಲ್ಲ. ಇದನ್ನ ಕೊಡೋದ್ರಿಂದ ಯಾವುದೇ ರೀತಿ ಇದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಯು ಕ್ಯಾನ್ ಯೂಸ್ ಇಟ್ 2 ವೀಕ್ಸ್ ಆಲ್ಸೋ. ನನಗೆ ನೀವು ಕೊಟ್ಬಿಟ್ಟು ನಿಮ್ಮ ಮಗುಗೆ ಯಾವ ರೀತಿ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಬೇರೆಯವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ನೀವು ಯೂಸ್ ಮಾಡಿಬಿಟ್ಟು ಅದರಿಂದ ಪ್ರಯೋಜನ ಆಗಿದೆಯಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಯೂಸ್ ಮಾಡೋದು ಬೇಡ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಯಾಕೆಂದರೆ ಅಂದರೆ ಕೆಲವೊಬ್ಬರು ತುಂಬ ವೀಡಿಯೋಸ್ ಇರುತ್ತೆ. ಅಂದರೆ ಅದು ಆಗುತ್ತೋ ಇಲ್ವೋ, ಅದರಿಂದ ರಿಸಲ್ಟ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ತುಂಬ ಜನ ಅಪ್ಲೋಡ್ ಮಾಡಿರ್ತಾರೆ. ಬಟ್ ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಇದು ನಾನು ನನ್ನ ಮಕ್ಕಳಿಗೆ ಯೂಸ್ ಮಾಡಿರುವಂಥ ಒಂದು ಮನೆ ಮದ್ದು. ನೀವೇ ನೋಡಿದ್ರಲ್ವ, ನಾನು ಎವ್ರಿ ಟೈಮ್ ಕೊಡೋದ್ರಿಂದ ಅವ್ರಿಗೆ ಗೊತ್ತು ಯಾವುದು ಕೊಡ್ತಾ ಇದ್ದೀನಿ ಅಂತ ಕೂಡ. ಅವರು ಆರಾಮ್ಸೆ ತಗೊಳ್ತಾರೆ. ಇವನ್ ಚೆನ್ನಾಗಿ ಅದನ್ನ ತಗೊಂಡಾಗ ಒಂದೆರಡು ವಾರ ಕೊಟ್ಟಿದ್ದೀನಿ ಅಂದರೆ ಆಮೇಲೆ ತಿನ್ನೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಇಮಿಡಿಯೇಟಾಗಿ ಅವರು ಟೈಮ್ ಟು ಟೈಮ್ ಅವರೇ ಬಂದು ಊಟ ಮಾಡ್ತಾ ಇರ್ತಾರೆ. ಅವರೇ ಹಸಿವು ಅಂತ ಕೇಳ್ತಾರೆ. ಅವ್ರ ಹಂಗರ್ ಜಾಸ್ತಿ ಇರುತ್ತೆ. ಅಂದರೆ ಫ್ರೂಟ್ಸ್ ಅದನ್ನೆಲ್ಲ ಯೂಶಲಿ ಏನಾಗುತ್ತೆ ಅಂದರೆ ಮನೇಲಿರುವಾಗ ಅಷ್ಟೊಂದು ಆಟ ಆಡೋದಿಲ್ಲ. ಏನು ಮಾಡ್ತಾರೆ ಅಂದರೆ ಆಟದಲ್ಲೇ ಮುಳುಗೋಗಿರ್ತಾರೆ. ಹಸು ಗಿಸು ಏನೂ ಹೇಳೋದಿಲ್ಲ. ಅದೇ ಇದನ್ನು ಕೊಟ್ಟು 1-2 ವೀಕ್ ಆದಮೇಲೆ ಆಟದಲ್ಲಿದ್ದರೂ ಕೂಡ ಬಂದ್ಬಿಟ್ಟು ಹಣ್ಣು ತಿಂತೀನಿ, ಅದು ತಿಂತೀನಿ ಅಂತೇಳಿ ಕೇಳಿ ಇಸ್ಕೊಂಡು ತಿಂತಾರೆ. ಸೊ ಅದೊಂದು ನಾನು ಡಿಫ್ರೆನ್ಸ್ ನೋಡಿದ್ದೀನಿ. ಸೊ ನೀವು ಕೂಡ ಯೂಸ್ ಮಾಡಿ ನೋಡಿ. ಯಾರಿಗೆಲ್ಲ ಮಕ್ಕಳಿದ್ದಾರೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಬಳಕೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವುದಾದ್ರೂ ಈ ರೀತಿ ಇದು ಬೇಕಂದರೆ, ಮನೆ ಮದ್ದು ಬೇಕಂದರೆ, ಇಲ್ಲಾಂದರೆ ಯಾವುದಾದ್ರೂ ಹೊಸ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಎಲ್ರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಅಲ್ಲಿವರೆಗೂ ಬಾಯ್ ಬಾಯ್.